ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರುದ್ರಾಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶಾಲಾ ಮಕ್ಕಳಿಂದ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಗ್ರಾಮದ ಹಾಗೂ ಗುರುಹಿರಿಯರ ಸಮ್ಮುಖದಲ್ಲಿ 79 ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇಮವ್ವ ಸೋಮಶೇಖರ್ ಕೆಂಗಾನೂರ ಇವರು ಧ್ವಜಾರೋಹಣವನ್ನು ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್ ಅಂಗಡಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸೋಮಲಿಂಗ ಸಿದ್ದಪ್ಪ ಜಮನಾಳ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ್ ಕಾರಿಮನೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಮದೇವ ದಾಂಡೇಲಿ, ಚಂದ್ರು ಲಮಾಣಿ, ಗಂಗವ್ವ ಶಿಡಗಲಿ, ಚಂದ್ರವ್ವ ದೊಡ್ಡನವರ್ ಹಾಗೂ ಗ್ರಾಮದ ಲೆಕ್ಕಾಧಿಕಾರಿ ಮತ್ತು ಕನ್ನಡ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮತ್ತು ಮುದ್ದು ಮಕ್ಕಳಿಂದ ಕೋಲಾಟ ಹಾಗೂ ಮನೋರಂಜನೆ ಕಾರ್ಯಕ್ರಮವನ್ನು ನೋಡುವುದರ ಮುಖಾಂತರ 79ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಪ್ರತಿ ವಿಜೃಂಭಣೆಯಿಂದ ಮಾಡಿದರು. ಅಧ್ಯಕ್ಷತೆಯನ್ನು ವಹಿಸಿದಂತ ರುದ್ರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ದೇಮವ್ವ ಸೋಮಶೇಖರ್ ಕೆಂಗಾನೂರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಾಮದೇವ್ ದಾಂಡೇಲಿ ಅವರೇ ಹಾಗೂ ರುದ್ರಾಪುರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಗೌಡ್ ಕಿಸಾರ್ ಅವರೇ, ಯಾವತ್ತೂ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಗ್ರಾಮ ಲೆಕ್ಕಾಧಿಕಾರಿಯವರೇ, ಊರಿನ ಗಣ್ಯರೇ ಹಾಗೂ ಮುದ್ದು ಮಕ್ಕಳೇ, ತಾವೆಲ್ಲರೂ ಮಕ್ಕಳು ಒಂದು 2 ನಿಮಿಷ ಕೇಳಬೇಕು. 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಹೊಂದಿತು. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 79 ವರ್ಷಗಳ ಕಾಲ ಈ ಒಂದು ಸವಿ ನೆನಪನ್ನು ಇಡೀ ದೇಶದಾದ್ಯಂತ ನಮಗೆಲ್ಲರಿಗೂ ಕೂಡ ವಿಜೃಂಭಣೆಯಿಂದ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ದಿವಸ ನಾವು ನೀವೆಲ್ಲರೂ ಕೂಡ ಭಾರತಕ್ಕೆ ತನ್ನದೇ ಆದಂಥ ಸಾರ್ವಭೌಮತೆ, ಅಖಂಡತೆ ಎಲ್ಲವನ್ನ ಒಳಗೊಂಡಂಥ ಒಂದು ಸ್ವತಂತ್ರವನ್ನು ಪಡೆದು ನಾವು ನೀವೆಲ್ಲರೂ ಕೂಡ ಭಾರತದಲ್ಲಿ ಆ ಸ್ವತಂತ್ರತೆಯನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಹಕ್ಕುಗಳು, ನಮ್ಮ ಕರ್ತವ್ಯಗಳು, ಅವೆಲ್ಲಗಳಿಗೆ ರಕ್ಷಣೆಯನ್ನು ಭಾರತ ದೇಶದ ಸಂವಿಧಾನ ನಮಗೆಲ್ಲರಿಗೂ ಕೂಡ ನೀಡುತ್ತಾ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಎಲ್ಲ ರಾಷ್ಟ್ರೀಯ ಕೂಡ ನಮ್ಮ ಮನೆ ಹಬ್ಬ, ನಮ್ಮ ದೇಶದ ಹಬ್ಬ, ನಮ್ಮೆಲ್ಲರ ಹಬ್ಬ ಬಹಳ ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ಆಗಸ್ಟ್ 15ರಂದು ನಾವು ನೀವೆಲ್ಲರೂ ಕೂಡ ಆಚರಿಸೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ದೇಶದ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವೆಲ್ಲರೂ ಕೂಡ ಈ ದೇಶದ ರಕ್ಷಣೆ, ಈ ದೇಶದ ಸಾರ್ವಭೌಮತೆ, ಈ ದೇಶದ ಅಖಂಡತೆಗೆ ನಾವೆಲ್ಲರೂ ಕೂಡ ಒಂದಾಗಿರೋಣ ಅಂತ ಹೇಳಿ ಆಶಿಸಿ